ರಾತ್ರಿ ಮಲಗಿದಾಗೆ 1:30 ಆಗಿತ್ತು. ಶುಗರ್ ಕ್ರೇವಿಂಗ್ಸ್ ತುಂಬ ಜಾಸ್ತಿ ಆಯಿತಾ, ಅಷ್ಟೊಂದು ಪೇಷನ್ಸ್ ಇಲ್ಲ, ಹೊರಗೆ ಹೋಗಬೇಕು. ಪ್ಲೀಸ್ ಎಕ್ಸ್ಕ್ಯೂಸ್ ಮೈ ಹೇರ್ ಆ್ಯಂಡ್ ಮಖ. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಂತೂ ಸಕ್ಕತ್ತಾಗಿದ್ದೀನಿ. ಆ್ಯಂಡ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೈ ಹೇರ್ ಆ್ಯಂಡ್ ಮಖ. ಲೋವರ್ ಅಚ್ಚಲ್ಲಿ ಹಾಕಿದ್ದೀನಿ, ಸ್ವಲ್ಪ ಸೆಟಲ್ ಆಗ್ತಾಯಿದೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ವಾಟ್ ಐ ಈಟ್ ಇನ್ ಎ ಡೇ ಮಾಡಬೇಕು ಅಂತಂದು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಏನು ತಿಂತೀನಿ ಅಂತಂದು ತೋರಿಸ್ತೀನಿ ಇವತ್ತು ಇಡೀ ದಿನ. ಜಸ್ಟ್ ಎದ್ದೆ, ಅಂದರೆ 10 ಗಂಟೆಗೆ ಎದ್ದೆ, 10:30 ಆಗಿದೆ. ಸಂಡೇ ಅಲ್ವಾ, ಸೊ ಲೇಟ್ ಆಗಿದ್ದೀನಿ. ಇಲ್ಲ, ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದೆ, 6:30ಗೆಲ್ಲ ಎದ್ದೇಳ್ತೀವಿ. ಓಕೆ, 10 ಗಂಟೆಗೆ ಎದ್ದೆ. ರಾತ್ರಿ ಮಲಗಿದಾಗೆ 1:30 ಆಗಿತ್ತು, ಸೊ ಲೇಟ್ ಆಗಿದ್ದೆ. ಈಗ ಅದೇ 10 ಗಂಟೆಗೆ ಎದ್ದು ಈಗ 10:30 10:40 ಆಗಿದೆ. ಸದ್ಯಕ್ಕೆ ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರು ಜೊತೆ ಮೆಂತೆ ಪುಡಿ ಹಾಕ್ಕೊಂಡು ನನಗೆ ಡೈಲಿ ಕುಡಿದು ಅಭ್ಯಾಸ ಬೆಳಿಗ್ಗೆ, ಅದಾಯಿತಾ. ಆ್ಯಂಡ್ ಅಷ್ಟೇ. ನೋಡುವ ಇವತ್ತು ಏನೇನೆಲ್ಲ ತಿಂತೀನಿ ಅಂತಂದು ತೋರಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಆಗಿ ನಾನು ಇದು ಏನದು ಬೆಟ್ಟದ ನೆಲ್ಲಿಕಾಯಿ ಮತ್ತು ಶುಂಠಿನ ಜಜ್ಜಿ ನೀರಲ್ಲಿ ಹಾಕಿ ಕುದಿಸಿ ತೊಗೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿನ. ಟಿಫನ್ಗೆ ನಾನು ಸಬ್ಸಿಗೆ ಚಿತ್ರಾನ್ನ ಮತ್ತು ಸ್ವಲ್ಪ ಪನ್ನೀರ್ ಫ್ರೈ ಮಾಡಿಕೊಂಡೆ. ಸಬ್ಸಿಗೆ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡು, ಜೊತೆಗೆ 1 ಕಪ್ ಬ್ಲ್ಯಾಕ್ ಕಾಫಿ. ನನಗೆ ಈ ಥರ ಆರಾಮಾಗಿ ಕೂತ್ಕೊಂಡು ನಾನು ತಿನ್ನುವಂಥ ಊಟನ ಎಂಜಾಯ್ ಮಾಡಿಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಪ್ರತಿದಿನ ಆಫೀಸ್ಗೆ ಹೋಗೋ ಗಡಿ ಬಿಡಿಲಿ ಗೊಬ್ಬ ತಿಂದು ಹೋಗಿರ್ತೀನಿ. ಆ್ಯಂಡ್ ಸಂಡೇ ಮಾತ್ರ ಆರಾಮಾಗಿ ಕೂತ್ಕೊಂಡು ನಾನು ತಿನ್ನುವಂಥ ಊಟನ ಎಂಜಾಯ್ ಮಾಡಿಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ ನನಗೆ. ನನಗೆ ಯೂಶ್ವಲಿ ಶುಗರ್ ಕ್ರೇವಿಂಗ್ಸ್ ತುಂಬ ಜಾಸ್ತಿ ಆಯಿತಾ. ಶುಗರ್ ಕ್ರೇವಿಂಗ್ಸ್ ಆದಾಗ ಬರ್ತಾಯಿಲ್ಲ. ಒಂದು ಡ್ರೈ ಫ್ರೂಟ್ ಲಡ್ಡು ತಿಂತೀನಿ. ಅಮ್ಮ ಅದು ಏನದು ಅದು ಸೀಡ್ಸ್ದು ಅಮ್ಮ ಒಂದು ಲಡ್ಡು ಮಾಡಿಕೊಟ್ಟಿರ್ತಾರೆ, ಅದನ್ನು ತಿಂದಿರ್ತೀನಿ. ಅದು ಜಾಸ್ತಿ ಶುಗರ್ ಕ್ರೇವಿಂಗ್ಸ್ ಆದರೆ. ಇಲ್ಲ ಅಂದರೆ ಡಾರ್ಕ್ ಚಾಕ್ಲೇಟ್ ಇಟ್ಕೊಂಡಿರ್ತೀನಿ. ಸದ್ಯಕ್ಕೆ ನನಗೆ ಜರ್ಮನ್ ಚಾಕ್ಲೇಟ್ಸ್ ತಂದ್ಕೊಟ್ಟಿದ್ನಲ್ವ, ಅದನ್ನು ತಿಂತಾಯಿದ್ದೆ. ಈಗ ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾಯಿತ್ತು ಏನಾದರೂ ತಿನ್ನಬೇಕು ಅಂತ. ಸೊ ಒಂದು 2 ಪೀಸ್ ತಿಂತಾಯಿದ್ದೆ. ಇದು ಸಕ್ಕತ್ತಾಗಿದೆ ಪಿಸ್ತಾದು. ಥ್ಯಾಂಕ್ ಯು ಅಭಿ. ಚಾಕ್ಲೇಟ್ ಟೈಮ್. ಊಟಕ್ಕೆ ಸ್ವಲ್ಪ ನಾನು ಫ್ರೈಡ್ ರೈಸ್ ಮಾಡಿದೆ. ಜೊತೆಗೆ ಅದು ಪ್ರೋಟೀನ್ ಟಿಕ್ಕೇಸ್ ಇತ್ತಲ್ಲ, ಇದು ಅಮ್ಮ ಬೇಯಿಸಿರೋದು ಸೀಡ್ಸ್ ಬಿಟ್ಟಿದ್ದಾರೆ. ಆ್ಯಂಡ್ ಸ್ವಲ್ಪ ಹೆಸರು ಕಾಳು ಹಾಗೆ ಟೋಫುನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಜೊತೆಗೆ ನನ್ನ ಫೇವ್ರೆಟ್ ಮೊಸರು. ಪಲ್ಯ ತಿನ್ನೋಕತ್ತೆ. ಮಧ್ಯಾಹ್ನ ಚೆನ್ನಾಗಿ ತಿಂದು ತಿಂದಿರೋ ಊಟಕ್ಕೆ ಇದೇ ಬಂದ್ಬಿಟ್ಟಿತ್ತು, ಮಲ್ಕೊಬಿಟ್ಟಿದೆ. ಆ್ಯಂಡ್ ಈಗ ಸದ್ಯಕ್ಕೆ ಎದ್ದು ಬ್ಲ್ಯಾಕ್ ಕಾಫಿ ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅಷ್ಟೊಂದು ಪೇಷನ್ಸ್ ಇಲ್ಲ, ಹೊರಗೆ ಹೋಗಬೇಕು.
ಸೊ ಒಂದು ಸ್ಯಾಚೆಟ್ನ ಹಿಂಗೆ ಒಂದು ಗ್ಲಾಸ್ ಹಾಕಿ ಬಿಸಿನೀರು ಹಾಕೋದ್ರೆ ಬ್ಲ್ಯಾಕ್ ಕಾಫಿ ರೆಡಿ ಆಗುತ್ತೆ. ಅಷ್ಟೇ ಸಿಂಪಲ್. ನೀವೆಲ್ಲ ಸಂಜೆ ಅಥವಾ ಸ್ನ್ಯಾಕ್ಸ್ಗೆ ಟೀ ಟೈಮ್ಗೆ ಏನು ಕುಡಿತೀರಾ ಅಥವಾ ಏನಾದ್ರು ತಿಂತೀರಾ ಅಂತ ಕಮೆಂಟ್ ಮಾಡಿ. ನಂಗೆ ಹಸುವಾದರೆ ಒಂದು ಸ್ವಲ್ಪ ಏನಾದರೂ ಅಮ್ಮ ಇದು ಬಿಟ್ಟಿರ್ತಾರೆ, ನ್ಯಾಚೋಸ್ ಅದು ಸುಟ್ಟಿರೋದು ಬೇಕ್ಡ್ ನ್ಯಾಚೋಸ್ ಮತ್ತು ಬನಾನಾ ಚಿಪ್ಸ್ ಎಲ್ಲ ತಿಂತೀನಿ. ಬಟ್ ಹಸುವಿಲ್ಲ ಸದ್ಯಕ್ಕೆ. ಸೊ ಬ್ಲ್ಯಾಕ್ ಕಾಫಿ ಕುಡಿತಾ ನೀವೇನು ಕುಡಿತೀರಾ ಅಂತ ಕಮೆಂಟ್ ಮಾಡಿ. ರಾತ್ರಿ ನಮ್ಮ ಅಂಕಲ್ದು ರಿಟೈರ್ಮೆಂಟ್ ಪಾರ್ಟಿ ಇತ್ತು ಆಯಿತಾ. 37 ಇಯರ್ಸ್ ಆಫ್ ಸರ್ವಿಸ್ ಗೌರ್ಮೆಂಟ್ PWD FDA. ಅಲ್ಲಿ ಊಟ ಇತ್ತು. ಸೊ ನನ್ನ ಊಟ ಆಚೆ ಇತ್ತು. ಅದರಲ್ಲಿ ನಾನು ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ, ಸ್ವಲ್ಪ ಗೋಬಿ ಮತ್ತು ಸ್ವಲ್ಪ ರೈಸ್, ಸಾಂಬಾರು ಮತ್ತು ಐಸ್ ಕ್ರೀಮ್ ನನ್ನ ಊಟ ಆಗಿತ್ತು. ಅಷ್ಟೇ.